ಪ್ರತಿ ವರ್ಷ ನಿಮ್ಮ ಮನೆ ಸೊಸೆ ಈ ಮೂಗ್ತಿನ ಧರಿಸಿ ಈ ಸಂಪ್ರದಾಯನ ಮುಂದುವರ್ಸ್ಕೊಂಡು ಹೋಗಬೇಕು. ಅವಳ ನಂತರ ಮುಂದಿನ ತಲೆಮಾರಿಗೆ ಸಂಬಂಧಿಸಿದ ಸೊಸೆನೋ ನಿಮ್ಮ ಮನೆ ಮಗಳೋ ಹೀಗೆ ತಲೆತಲಾಂತರವಾಗಿ ಮುಂದೆ ಹೋಗ್ತಾನೇ ಇರಬೇಕು. ನಮ್ ಪ್ಲಾನ್ ಸಕ್ಸಸ್. ಬಂಗಾರ, ಅಕ್ಷಯ ಹಾಗೆ ನಡ್ಕೊಂಡ್ ಬರ್ತಿದ್ರೆ ಅಮ್ಮನವರು ನಡ್ಕೊಂಡ್ ಬರತರ ಅನಿಸ್ಲಿಲ್ವಾ? ಹೌದು ಕೃಷ್ಣ, ಅಕ್ಷಯನಲ್ಲಿ ಅಮ್ಮನವರು ಕಾಣಿಸಿದ್ರು ಕೂಡ. ಅವಳು ಹೋಗ್ತಾ ಇದ್ದಾಳೆ, ನಾವು ಹೋಗೋಣ ಬಾ. ಅವಳು ಮಲ್ಕೊಂಡ್ಲು. ಇನ್ನು ನಾವು ನಮ್ಮ ಸ್ಕೆಚ್ನ ಶುರು ಮಾಡಬೇಕು. ನಮಸ್ಕಾರ ಅಮ್ಮ. ನಮಸ್ಕಾರ. ನಮಸ್ಕಾರ. ಏನ್ ಪರಂದಾಮೇನವ್ರೆ, ಏನು ತಿಳಿಸ್ದೆ ಬೆಳಗ್ಗೆನೆ ಬಂದಿದ್ದೀರಾ? ಏನಾದರೂ ವಿಶೇಷನಾ? ವಿಷಾದ ಕಣಪ್ಪ. ಏನ್ ನಡೀತು? ಬೆಳೆ ನಷ್ಟ ಆಗಿದ್ದಕ್ಕೆ 4 ಜನ ರೈತರು ಬಲಿಯಾಗಿದ್ದಾರೆ. ಯಾವಾಗ ಎಂಥ ವಿಷಯ ಕೇಳಬೇಕಾಗಿ ಬರುತ್ತೋ ಅಂತ ಭಯ ಆಗ್ತಿದೆ ಅಮ್ಮ. ಕಾಲಕ್ಕೆ ತಕ್ಕಂತೆ ಮಳೆ ಅಂತೂ ಬರ್ತಾನೆ ಇಲ್ಲ. ಬೆಳೆ ಇಲ್ಲದೆ ನಮಗೆ ತುಂಬ ಕಷ್ಟ ಆಗ್ತಿದೆ ಅಮ್ಮ. ಗ್ರಾಮಕ್ಕೆ ಮನಃಶಾಂತಿ ಇಲ್ಲಮ್ಮ. ಅಲ್ಲಿರೋ ಅಮ್ಮನವ್ರಿಗೆ ಯಾಕೆ ಕೋಪ ಬಂದಿದೆಯೋ ಗೊತ್ತಿಲ್ಲ. ಅದಕ್ಕೆ ಈ ಅಮ್ಮನವ್ರಿಗೆ ನಮ್ಮ ನೋವನ್ನು ಹೇಳ್ಕೊಳ್ಳೋಣ ಅಂತ ಬಂದ್ವಿ. ಜಗಳ ಇಲ್ದಿರೋ ಸಂಸಾರ, ಕಲಹ ಇಲ್ದಿರೋ ಕುಟುಂಬ ಇರಲ್ಲ. ನಿಮ್ಮ ಕುಟುಂಬದ ವಿಷಯಗಳ ಬಗ್ಗೆ ಮಾತಾಡೋವಂಥವ್ರು ಇಲ್ಲ. ಅದಕ್ಕೆ ನಮ್ಮ ಅರ್ಹತೆ ಸರಿ ಹೋಗಲ್ಲ. ಆದರೆ ಮೊನ್ನೆ ನೀವು ನಿಮ್ಮ ಮೊಮ್ಮಗಳಿಗೆ ಮೂಗುತಿನ ಹಾಕ್ತೇನೆ ಪ್ರಸಾದ ತಯಾರು ಮಾಡಿ ನೈವೇದ್ಯನ ಸಮರ್ಪಿಸ್ತೆ ಬಂದಿರೋದೇ ಇದಕ್ಕೆಲ್ಲ ಕಾರಣ ಆಗಿದೆ. ಅದರಿಂದನೇ ಬರ ಬಂದಿದ್ಯಮ್ಮ. ನೀವು ಊರಿಗೆ ಬರ್ಬೇಕಮ್ಮ. ಎಲ್ರೂ ಕಾಯ್ತಿರೋದು ನಿಮ್ಗೋಸ್ಕರನೇ ತಾಯಿ. ಅಮ್ಮ, ತುಂಬ ಪವಿತ್ರವಾಗಿರೋ ಮೂಗುತಿನ ನೀವು ನಿಮ್ಮ ಮೊಮ್ಮಗಳು ಕೊಡ್ತೀರೋ ಇಲ್ಲ ನೀವೇ ಧರಿಸ್ತೀರೋ ನಿಮ್ಮಿಷ್ಟ. ಅದನ್ನು ಧರಿಸ್ಕೊಂಡು ಬರಬೇಕು. ದೇವಸ್ಥಾನದೊಳಗೆ ಕಾಲಿಟ್ಟು ಶಾಂತಿ ಪೂಜೆ ಯಾಗ ನಡೆಸಬೇಕು. ಆಗಲೇ ಊರಿನ ಮೇಲೆ ಅಮ್ಮನವರ ಅನುಗ್ರಹ ಇರುತ್ತೆ. ನಿಮ್ಮ ನೋವು, ಊರಿನ ಪರಿಸ್ಥಿತಿ ನನಗೆ ಅರ್ಥ ಆಯ್ತು. ನೀವೇನ್ ಬೇಜಾರು ಮಾಡ್ಕೋಬೇಡಿ. ಸದ್ಯದಲ್ಲೇ ನಾನು ಊರಿಗೆ ಬರ್ತೀನಿ. ಮೂಗುತಿನ ನಾನೇ ಧರಿಸ್ಕೊಂಡು ಬರ್ತೀನಿ.
ಪೂಜೆ ಯಾಗದಲ್ಲಿ ನಾನೇ ಕೂತ್ಕೋತೀನಿ, ಪ್ರಸಾದನೂ ನಾನೇ ತಯಾರು ಮಾಡಿ ನೈವೇದ್ಯನ ಅಮ್ಮನವ್ರಿಗೆ ಅರ್ಪಿಸ್ತೀನಿ. ಬರಾನ ಹೊಡೆದೋಡಿಸಿ ಊರಿಗೆ ಒಳ್ಳೇದಾಗೋ ಹಾಗೆ ಮಾಡ್ತೀನಿ. ಸರಿ ಅಮ್ಮ. ಸತ್ತೋದವ್ರ ಕುಟುಂಬಕ್ಕೆ ನಮ್ಮ ಸಾಂತ್ವನ ತಿಳಿಸಿ, ಹಾಗೆ ನಮ್ಮಿಂದ ಆರ್ಥಿಕ ಸಹಾಯನೂ ಅವ್ರಿಗೆ ಸಿಗುತ್ತೆ ಅಂತ ಸಮಾಚಾರ ತಿಳಿಸಿ. ಆಯ್ತಯ್ಯ. ಅಮ್ಮ, ಏನ್ ಪುರೋಹಿತ್ರೆ? ಅವನಿ ಅಮ್ಮನವ್ರ ಮಗಳದ್ದು ನಿಮ್ ಜಾತಕನೇ ಅಲ್ವಾ? ಮತ್ ಯಾಕೆ ನೀವು ಅವತ್ತು ಮೂಗುತಿ ಧಾರಣೆ ಕಾರ್ಯಕ್ರಮನ ರದ್ದು ಮಾಡಿದ್ರಿ? ಇದು ಇಡೀ ಗ್ರಾಮಸ್ಥರ ಪ್ರಶ್ನೆನಮ್ಮ. ಅಕ್ಷಯಾಗೆ ಇನ್ನೂ ಅರ್ಹತೆ ಬಂದಿಲ್ಲ ಅಂತ ನಾನು ಹೇಳ್ದೆ ಅಂತ ಹೇಳಿ. ಇನ್ನು ನೀವು ಹೊರಡಿ. ಅಮ್ಮ, ರೈತರ ನೋವು ಕೇಳಿಸ್ಕೊಂಡ್ಯಲ್ಲಮ್ಮ. ಯಾವತ್ತೋ ಒಂದಿನ ನಾನಾದ್ರೂ ಮೂಗುತಿನ ಧರಿಸಿ ಊರಿಗೆ ಹೋಗಿ ಪ್ರಸಾದ ತಯಾರು ಮಾಡಿ ರೈತರಿಗೆ ಕೊಡ್ತೀನಿ. ಇಲ್ಲಾಂದ್ರೆ ವಾರಸ್ದಾರಳಾಗಿ ಶೌರ್ಯನ್ನಾದ್ರೂ ಪ್ರಕಟಿಸ್ತೀನಿ. ಮೂಗುತಿ ಏನಾಯ್ತು? ನಿನಗ್ ಸಂಬಂಧಿಸಿರೋ ಮೂಗುತಿ ನಿನ್ ಸಮ್ಮುಖದಲ್ಲಿ ಭದ್ರವಾಗಿರ್ಬೇಕಲ್ವಾ? ಮತ್ತೆ ಏನಾಯ್ತು? ಯಾರು ತಗೊಂಡೋದ್ರು? ಏನ್ರಿ ಏನ್ರಿ ಎಲ್ರು ಬೇಗ ಬನ್ನಿ. ಏನಾಯ್ತು ವೇದ? ಮೂಗುತಿ ಕಾಣಿಸ್ತಾ ಇಲ್ಲ ರೀ. ಅಯ್ಯೋ ಅಯ್ಯಯ್ಯೋ, ಏನಿ ಅನ್ಯಾಯ! ನಮ್ಮನೆಯಿಂದ ಮೂಗುತಿ ಹೇಗ್ ಮಾಯ ಆಗಕ್ ಸಾಧ್ಯ? ದೇವ್ರ ಮನೆಯೊಳಗೆ ಹೋಗ್ಬೇಕಾಗೋದು ನೀವು, ಅವನಿ, ಅಕ್ಷಯ ಮಾತ್ರನೇ. ಉಳಿದವ್ರಿಗೆ ಯಾರಿಗೂ ಅಂತ ಅವಕಾಶನೇ ಇಲ್ಲ. ಅಂದ್ರೆ ನನ್ನ ಮಗಳನ್ನ ಅನುಮಾನಿಸ್ತಾ ಇದೆಯಾ ಅಕ್ಕ? ಜನರಲ್ ಆಗಿ ಎಲ್ಲರಿಗೂ ಗೊತ್ತಿರೋ ವಿಷಯನ ಮತ್ತೊಂದ್ಸಲ ನೆನಪು ಮಾಡಿದ್ಲು. ಯಾಕೆ ಸೀರಿಯಸ್ ಆಗ್ತಿದ್ಯಾ? ನನ್ನ ಹೆಂಡತಿ ಅಮ್ಮನವ್ರನ್ನ ಮೂಗುತಿನ ಕಾಪಾಡೋಂಥ ವ್ಯಕ್ತಿನೇ ಹೊರತು ಅದಕ್ಕೋಸ್ಕರ ಆಸೆ ಪಡೋ ವ್ಯಕ್ತಿ ಅಂತೂ ಅಲ್ಲ. ಮತ್ತೆ ದೇವ್ರ ಮನೇಲಿದ್ದಿದ್ದು ಏನಾಯ್ತು? ಅಕ್ಷಯನೇ ಕರೆದು ಕೇಳಿ, ಸರಿ ಹೋಗುತ್ತೆ. ಅವಳೇನಾದ್ರೂ ಕಳ್ತನ ಮಾಡಿದಾಳೇನೋ? ಅಕ್ಷಯ ಕಳ್ಳಿ ಅಲ್ಲ, ನೀವು ದೊಡ್ಡ ಕಳ್ಳರ ಗ್ಯಾಂಗು. ಬಾವಾ, ನಿನ್ ಬಾಯಿ ಮುಚ್ಚು. ಅನುಮಾನ ಯಾಕೆ? ಅಕ್ಷಯನ ಕರೆದು ಕೇಳಿದ್ರೆ ಸರಿ ಹೋಗುತ್ತೆ ತಾನೆ? ಅಕ್ಷಯ, 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 ಅಕ್ಷಯ! ಯಾಕೆ ಕರೆದ್ರಿ ತಾತ? ದೇವ್ರ ಮನೇಲಿರೋ ಮೂಗುತಿ ಮಾಯ ಆಗೋಗಿದೆ. ಎಲ್ಲರನ್ನೂ ಅಜ್ಜಿ ಕರೆದು ಕೇಳ್ತಿದ್ದಾರೆ. ರಾತ್ರಿ ನಾನು ಬೇಗ ಮಲ್ಕೊಂಡ್ಬಿಟ್ಟೆ. ಮತ್ತೆ ಮೂಗುತಿ ಏನಾಯ್ತು? ನೀನೇನಾದ್ರೂ ತಗೊಂಡಿದ್ಯಾ? ನನ್ನ ಮಗಳು ಅಂಥವಳಲ್ಲ, ಅಂತ ಕೆಲಸ ಮಾಡೋಲ್ಲ. ಆ ವಿಷಯ ನಿನ್ನ ಮಗಳೇ ಹೇಳಬೇಕು. ಅತ್ತೆ, ರಾತ್ರಿ ನಾನು ನೀರು ಕುಡಿಯೋಕ್ಕೆ ಅಂತ ಹೊರಗಡೆ ಬಂದಾಗ ದೇವ್ರ ಮನೆಯಿಂದ ಈ ಅಕ್ಷಯ ಹೊರಗಡೆ ಬರೋದನ್ನ ನಾನೇ ಕಣ್ಣಾರೆ ನೋಡಿದೆ.
ಸುಳ್ಳು ನಿಜ. ಅಕ್ಷಯ, ನಿಹಾರಿಕಾ ಹೇಳಿದ್ದು ನಿಜನಾ ಸುಳ್ಳ? ನಿನಗೆ ಭಯ ಯಾಕೆ ಅಮ್ಮನವ್ರ ತಾಯಿ? ನಿಜ ಹೇಳು. ಅಮ್ಮನವ್ರ ಮೇಲೆ ಆಣೆ ಮಾಡಿ ಹೇಳು. ರಾತ್ರಿ ದೇವ್ರ ಮನೆಗೆ ನಾನು ಹೋಗಿದ್ದೆ. ಮೂಗುತಿನ ತಗೊಂಡೆ. ಅಕ್ಷಯ್ ಒಪ್ಕೊಂಡಲ್ವಾ? ಇವಾಗ ಏನಂತೀರ ಚಿಕ್ಕಮ್ಮ? ಮತ್ತೆ ಎಲ್ಲಿಟ್ಟಿದ್ಯಾ? ರಾತ್ರಿ ನನ್ನ ಹತ್ರನೇ ಇತ್ತು, ಇವಾಗ ಕಾಣಿಸ್ತಿಲ್ಲ. ಯಾಕೆ ನಾಟಕ ಆಡ್ತಿದ್ಯಾ? ನಿಜ ಹೇಳ್ತಿದ್ದೀನಿ ಅಜ್ಜಿ. ಛೀ, ಹಕ್ಕರಿ ಬೇಡ ನನ್ನ. ಅದನ್ನ ಕೊಟ್ಬಿಡಮ್ಮ. ಯಾಕೆ ಬೇಕು ಈ ಜಗಳ ಎಲ್ಲ? ಬೆಳಗ್ಗೆ ಎದ್ದಾಗ ಕಾಣಿಸ್ಲಿಲ್ಲ ತಾತ. ನಾಟಕ, ಎಲ್ಲ ನಾಟಕ. ಅದ್ರ ಮೇಲೆ ಮೊದ್ಲಿಂದಾನೂ ಆಸೆ ಇತ್ತು, ಅದಕ್ಕೆ ನಾವ್ ಅನ್ಕೊಂಡ ಹಾಗೆ ಅದನ್ನ ಕಳ್ತನ ಮಾಡಿದ್ಯಾ? ಅಕ್ಕ, ಯಾಕೆ ಕಿರಿಸ್ತೀಯ? ನಿಜಾನೇ ಅಲ್ವಾ? ನೀವೇ ಪಾತ್ರಧಾರಿಗಳು, ನೀವೇ ಸೂತ್ರಧಾರಿಗಳು. ಇಲ್ಲೋಡು, ಮರ್ಯಾದೆಯಿಂದ ಆ ಮೂಗುತಿನ ತಗೊಂಡು ಬಂದು ಕೊಟ್ಬಿಡು. ಇಲ್ಲ ಅಂದ್ರೆ ಅಮ್ಮನ ತೀರ್ಪು ತುಂಬಾ ಕಠಿಣವಾಗಿರುತ್ತೆ. ನೀವೇ ಬಲಿಯಾಗ್ಬಿಡ್ತೀರಾ. ಇಂಥ ಕಳ್ಳು ಬುದ್ಧಿ ನಿನಗೆಲ್ಲಿಂದ ಬಂತು? ಅಷ್ಟಕ್ಕೂ ನೀನು ಸಕ್ರಮ ಸಂತಾನನ ಅಕ್ರಮ ಸಂತಾನನ? ಅಮ್ಮ, ಯಾವ ರೀತಿ ಮಾತು ವೇದ ಅದು? ನಮ್ಮ ಮೇಲ್ ನಿಮಗೆ ಎಷ್ಟು ಕೋಪ ಇದ್ರೂನು ಇಷ್ಟು ದೊಡ್ಡ ಮಾತನ್ನ ಹೇಗೆ ಹೇಳ್ತೀರಾ ಅತ್ತೆ? ಅಮ್ಮ ಹೇಳೋದ್ರಲ್ಲಿ ದೊಡ್ಡ ತಪ್ಪೇನಿಲ್ಲ. ಖಂಡಿತವಾಗ್ಲೂ ಅಕ್ರಮ ಸಂತಾನನೇ ಆಗಿರುತ್ತೆ. ಅಣ್ಣ, ನಂಗೆ ಹೊಡಿತ್ಯಾ? ಇನ್ನೊಂದು ಸಲ ಆ ಮಾತನ್ನ ಹೇಳಿದ್ರೆ ಅಣ್ಣ ಅಂತ ಕೂಡ ನೋಡಲ್ಲ, ಸಾಯಿಸ್ಬಿಡ್ತೀನಿ. ಹೆತ್ತ ತಾಯಿ ಆಗಿರೋದಕ್ಕೆ ಈಗ ನೀನು ಆ ಮಾತು ಹೇಳಿದ್ರು ನಿನಗೇನು ಹೇಳೋಕ್ಕಾಗಲ್ಲ. ಹಾಗಂತ ಇನ್ನೊಂದು ಸಲ ಅಂದ್ರೆ ಸುಮ್ಮನಿರಲ್ಲ ಅಮ್ಮ. ಈ ಅವನಿನ ಅಕ್ಷಯನ ನೋಡ್ತಾ ಸಂಭ್ರಮ ಪಡ್ತಾ ತಾಯಿಗೆ ಹೊಡಿತೀನಿ ಅನ್ನೋ ಸ್ಥಾನಕ್ಕೆ ಬೆಳೆದಿದ್ಯಾ ನೀನು? ನಿಮ್ಮ ಡ್ರಾಮಾನ ನನ್ನ ಹತ್ರ ಆಡ್ ತೋರಿಸ್ಬೇಡಿ. ಮೂಗುತಿನ ಆದಷ್ಟು ಬೇಗ ತಂದು ಕೊಡ್ಲಿಲ್ಲ ಅಂದ್ರೆ ನಾನು ಯಾರನ್ನೂ ಕೂಡ ಸುಮ್ಮನೆ ಬಿಡೋದಿಲ್ಲ. ನಿಮ್ 3 ಜನನು ಹೊರಗಡೆ ಹಾಕ್ಬಿಡ್ತೀನಿ. ನಾಳೆ ಸಂಜೆವರೆಗೂ ಮಾತ್ರ ನಿಮ್ಗೆ ಸಮಯ. ಮೊದಲೇ ಈ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ. ಹೀಗಿರುವಾಗ ಮೂಗುತಿನ ನೀನು ಯಾಕಮ್ಮ ತಗೊಂಡೆ? ಅದನ್ನು ತಗೊಂಡು ನೀನೇನು ಮಾಡಬೇಕಿತ್ತು? ಏನಿದೆ, ಮಾರ್ಕೋತಾರೆ. ಅಂತ ಬುದ್ಧಿ ಇರೋರೇ ಆಗಿದ್ರೆ ನಿಮ್ಮ ಹತ್ರ ಯಾಕೆ ಮಾತು ಅನ್ನಿಸ್ಕೋತೀವಿ? ನಿಹಾರಿಕಾ ತರ ಆರಾಮಾಗಿರ್ತಾ ಇದ್ವಿ. ಅಕ್ಷಯ, ಇಲ್ಲಿ ಬಾರಮ್ಮ. ಅಕ್ಷಯ, ದೇವ್ರ ಮನೆಗೆ ಪೂಜೆ ಮಾಡೋದಕ್ಕೆ ಹೋಗ್ತೀಯ ಹೊರತು ಮೂಗುತಿನ ನೀನ್ ಯಾಕೆ ತಗೋತೀಯ ಹೇಳು? ನೀನ್ ಯಾಕೆ ತಗೋಬೇಕಾಗಿ ಬಂತು? ನಮ್ಮ ಹತ್ರ ಇರೋದನ್ನ ಇದ್ದಾಗ ಹೇಳಮ್ಮ. ಮನೆ ಜಗಳ ನಡೀತದೆ ಅಲ್ವಾ ಅಂತ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಸಮಸ್ಯೆಗಳು ತೀರೋಗ್ಬೇಕಂತ ಕೇಳ್ಕೊಂಡೆ.
ಅವಾಗ ಕಣಿ ಹೇಳೋಳು ನನ್ನ ಹತ್ರ ಬಂದು ಏನು ಹೇಳಿದ್ಲು ಅಂದರೆ, ಮೂಗುತಿನ ಮುಟ್ಕೊಳ್ಳೋ ಯೋಗ ನಿಂದು. ಅದಕ್ಕೆ ಅಮ್ಮನವರ ದೇವ್ರ ಮನೆಯಿಂದ ಮೂಗುತಿನ ಎತ್ಕೊಳೆ ತಾಯಿ, ನಿನ್ನ ಮೂಗುಗೆ ಹಾಕೊಳ್ಳೆ ತಾಯಿ. ನಿನಗೂ ನಿನ್ನ ತಂದೆ ತಾಯಿಗೂ ನಿನ್ನ ಕುಟುಂಬಕ್ಕೂ ಎಲ್ಲ ಒಳ್ಳೆಯದೇ ಆಗತ್ತೆ. ಅವಳು ಹೇಳ್ದಾಗ ಮಾಡಿದ್ರೆ ನಮಗೆ ಒಳ್ಳೇದಾಗತ್ತೆ ಅಂತ ಅಂದ್ಕೊಂಡು ಆ ರೀತಿಲಿ ಮಾಡಿದೆ. ಬೆಳಗ್ಗೆ ಆಗ್ತಿದ್ದಾಗೆ ವಾಪಸ್ ದೇವ್ರ ಮನೇಲಿ ಇಡೋಣ ಅಂತ ಅಂದ್ಕೊಂಡೆ. ಮೂಗುತಿ ಹೇಗೆ ಮಾಯ ಆಯಿತು, ನನ್ನ ರೂಮಿಗೆ ಯಾರು ಬಂದು ತಗೊಂಡ್ರು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಅಮ್ಮ. ನನ್ನಿಂದ ನೀವು ಬಯಸ್ಕೊಳ್ಳೋ ಥರ ಆಯಿತು, ನನಗೆ ಕ್ಷಮಿಸಿ. ನಾನು ಆ ರೀತಿ ಮಾಡೋ ಮೊದಲು ನಿಮ್ಗೊಂದು ಮಾತು ಹೇಳಬೇಕಾಗಿತ್ತು. ಇಷ್ಟು ದೂರ ಬರ್ತಿರ್ಲಿಲ್ಲ. ನಾವು ಎಷ್ಟು ಒಳ್ಳೆಯವರಾಗಿರೋಣ ಅಂದ್ಕೊಂಡ್ರು, ಒಳ್ಳೇದು ಮಾಡೋಣ ಅಂದ್ಕೊಂಡ್ರು, ಕೊನೆಗೆ ಕೆಟ್ಟದಾಗ್ತಿದೆ. ನಮ್ಮನೆ ಮೂಗುತಿ ಬಗ್ಗೆ ಅವಳಿಗೆ ಹೇಗೆ ಗೊತ್ತಿರೋದಕ್ಕೆ ಸಾಧ್ಯ? ಅವನಿ, ಇದ್ರ ಹಿಂದೆ ಏನೋ ರಹಸ್ಯ ಇದೆ, ಅದನ್ನ ನಾವು ಕಂಡುಹಿಡಿಬೇಕು. ಆಗಿದ್ದೇನೋ ಆಗೋಯ್ತು. ಇನ್ಮೇಲೆ ಅಮ್ಮನವ್ರಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಯಾರು ಏನು ಹೇಳಿದ್ರು ನಂಬೇಡ. ನೀನೇನು ಭಯಪಡಬೇಡ. ನಡೆದಿದ್ದು ಹೇಳ್ದೆ ಅಲ್ವಾ, ಇನ್ನು ಮಿಕ್ಕಿದ ವಿಷಯ ನಾವು ನೋಡ್ಕೋತೀವಿ. ಅಮ್ಮ ಕೊಟ್ಟಿರೋ ಗಡುವಿನೊಳಗೆ ಮೂಗುತಿನ ವಾಪಸ್ ದೇವ್ರ ಮನೆ ಒಳಗೆ ಸೇರಿಸಿ ಕಳ್ಳರು ಯಾರು ಅಂತ ಹಿಡಿದು ನಮ್ಮ ಮೇಲ್ ಬಂದಿರೋ ಆರೋಪನ ದೂರ ಮಾಡ್ಕೊಳ್ಳೋಣ ಅವನೇ. ಬಂಗಾರ, ಏನಾಯ್ತು? ಯಾಕೆ ಹೀಗಿದೆಯಾ? ನಿನ್ನ ಮುಖಭಾವನೆ ಆನಂದಕ್ಕೂ ಬ್ಯಾಡ್ಗೂ ಮಧ್ಯದಲ್ಲಿರೋ ಥರ ಇದೆ. ಹೌದು ಕೃಷ್ಣ, ಇದನ್ನ ಹಿಡ್ಕೊಂಡಾಗಿಂದ ಏನೋ ಗೊತ್ತಿಲ್ಲದೆ ಇರೋ ಭಯ. ಇನ್ನೊಂದು 5 ನಿಮಿಷ ತಡ್ಕೋ. ಆ ವಿಕಾಸ್ ಕೈಗೆ ಕೊಟ್ವಿ ಅಂದರೆ ಬಾರನ್ನು ಭಯನ್ನು ಇಳಿಸ್ದಾಗುತ್ತೆ. ತಗೋ ಇದನ್ನ ಮೂಗುತಿ. ನಾವು ತಪ್ಪು ಮಾಡ್ತಾ ಇದೀವಿ ಅಂತ ಆಕಾಶ ಎಚ್ಚರಿಸ್ತಿರೋ ಹಾಗಿಲ್ವಾ? ಇಲ್ಲಿ ನೋಡು, ಇಂಥ ಡೈಲಾಗ್ ಹೊಡಿದೇನೆ. ಮೊದಲು ಆ ಸೇಟ್ ಹತ್ರಕ್ಕೆ ಹೋಗು, ಬೇಗ ಕೆಲಸ ಮುಗಿಸ್ಕೊಂಡು ದುಡ್ಡು ತಗೊಂಬ. ನಿನ್ ಕೈಲಿ ಆಗ್ಲಿಲ್ಲ ಅಂದ್ರೆ ಹೇಳು, ನಾವೇ ಮಾರ್ತೀವಿ. ವಿಕಾಸ್ ಕೈಯಲ್ಲಿ ಆಗದೆ ಇರೋ ಕೆಲಸ ಯಾವುದೂ ಇರಲ್ಲ. ಇನ್ನೇನು, ಹೊರಡು ಮತ್ತೆ. ವಿಕಾಸ್, 1 ನಿಮಿಷ. ಏನು? ಮೂಗುತಿ ಕೈಗೆ ಸಿಕ್ತಲ್ವಾ ಅಂತ ಹುಚ್ಚುಚ್ಚಾಗಿ ಆಡ್ಬೇಡ. ದುಡ್ಡು ತಗೊಂಡು ಅಲ್ಲಿಂದ ಹಾಗೆ ಜಂಪ್ ಆಗಬೇಡ ಅಂತ ಹೇಳ್ತಿದ್ದಾಳೆ. ಇದಕ್ಕೂ ಮೊದಲು ಮಂತ್ರವಾದಿ ಭೈರವನ್ಗೆ ಅಕ್ಷಯನ ಒಪ್ಸೋ ಡೀಲಲ್ಲಿ ನಿಮ್ಮ ಪಾಲ್ ನಿಮಗೆ ಸಿಗ್ತಾ ಇಲ್ವಾ? ಸಿಕ್ತು ಬಿಡು. ಜಂಪ್ ಆಗಬೇಕು ಅಂತ ಅನ್ಕೊಂಡಿದ್ರೆ ಅವತ್ತು ಕೂಡ ಆಗ್ತಾ ಇದ್ದೆ ಅಲ್ವಾ? ಎಲ್ಲ ದಿನಾನೂ ಒಂದೇ ಥರ ಇರಲ್ಲ ಅಲ್ವಾ? ನಾನು ಮಾಡೋದು ತಪ್ಪಾದರೂ ತಪ್ಪಲ್ಲೂ ಕರೆಕ್ಟ್ ಆಗಿರ್ತೀನಿ. ಬಂಗಾರ, ಏನೊಂದು ಕಾರ್ ಸ್ಟಾರ್ಟೇ ಆಗ್ತಿಲ್ಲ. ಇದು ಖಂಡಿತವಾಗ್ಲೂ ಅಪಶಕುನದ ಥರನೇ ಇದೆ.
ಇಲ್ಲ ಸಲ್ಲದ ಅನುಮಾನನ ಹುಟ್ಟಿಸ್ಬೇಡ.